ಕೇವಲ ಇಲ್ಲಿ ಸಮಸ್ಯೆ ಇರುವಂಥದ್ದು ಲಿಂಗಾಯತ ಮತ್ತು ಒಕ್ಕಲಿಗ ಅಷ್ಟೇ ಅಲ್ಲ, ದಲಿತ ಸಮುದಾಯದು ಕೂಡ ಇದೆ. ಅದರಲ್ಲಿ ಎಡಗೈ ಮತ್ತು ಬಲಗೈ ಎರಡೂ ಕೂಡ ಬಹಳ ಪೈಪೋಟಿಯಲ್ಲಿ ನಿಂತ್ಕೊಳ್ಳುತ್ತೆ. ಸಮೀಕ್ಷೆಗೆ 2 ತಿಂಗಳ ಗಡುವಿನಲ್ಲಿ ಆರಂಭವನ್ನ ಮಾಡಿದ್ರು. ಇನ್ನೊಂದು ಕಡೆಗೆ ಜಾತಿ ಜನಗಣತಿಯನ್ನ ಕ್ಯಾಬಿನೆಟ್ಗೆ ತರುವ ಲೆಕ್ಕಾಚಾರವನ್ನ, ಹೊಸ ಸಮೀಕ್ಷೆ ಬಂದ್ರೆ ಹಳೆ ಸಮೀಕ್ಷೆ ಅಂಕಿ ಸಂಖ್ಯೆ ಏನ್ ಮಾಡ್ತಾರೆ, ಎಡಗೈ ಬಲಗೈ ಎಲ್ಲ ಲೆಕ್ಕಾಚಾರ ಹಿಂದೆ ಮುಂದೆ ಆಗುತ್ತಾ? ಆದರೂ ಜಾತಿ ಗಣತಿ ಸಚಿವ ಸಂಪುಟಕ್ಕೆ ತಂದು ಚರ್ಚೆಯನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಡಬಲ್ ರೋಲ್ ಅನ್ನ ಪ್ಲೇ ಮಾಡುವಂತಹ ಲೆಕ್ಕಾಚಾರ ಏನಾದರೂ ಇಟ್ಕೊಂಡಿದೆಯಾ? ಆ ಕಡೆಗೆ ಜಾತಿಗೂ ಕೂಡ ಒಂದಿಷ್ಟು ಟಚ್ ಮಾಡ್ದಂಗೆ ಮಾಡಿ, ಈ ಕಡೆಗೆ ಅದನ್ನ ತಳ್ಳುವಂತಹ ಪ್ರಯತ್ನವನ್ನು ಮಾಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ರೀತಿಯಲ್ಲೂ ತೋರಿಸ್ಕೊಂಡು ಅದನ್ನೇ ಡಬಲ್ ಗೇಮ್ ಅನ್ನೋದು ಆ ನಿಟ್ಟಿನಲ್ಲಿ ಇದೆಯಾ, ಅಥವಾ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಕಾರ್ಡ್ಗಳನ್ನು ಪ್ಲೇ ಮಾಡ್ಕೊಳ್ತಾ ಇದ್ದಾರೆ? ಇದು ಈಗ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ವಿಚಾರದಲ್ಲಿ ಪ್ರಬಲವಾಗಿ ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಹೇಗೆ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೋ, ಹಾಗೆ ದಲಿತ ಸಮುದಾಯದಲ್ಲಿರುವಂಥ ಎಡಗೈ ಮತ್ತು ಬಲಗೈ ಕೂಡ ಅಷ್ಟೇ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸಂಪುಟದಲ್ಲಿರುವಂಥ ಎಡಗೈ ಮತ್ತು ಬಲಗೈ ನಾಯಕರು ಇದಕ್ಕೆ ಪ್ರಬಲವಾಗಿ ನಿಂತ್ಕೊಳ್ತಾ ಇದ್ದಾರಾ ಅಥವಾ ವಿರೋಧವನ್ನ ಮಾಡ್ತಾ ಇದ್ದಾರಾ? ಇದನ್ನ ಇನ್ನೊಂದ್ಸಲ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಅಂತಿದ್ದಾರಾ? ಒಂದು ಸ್ಪಷ್ಟ ಅರುಣ್, ಜಾತಿ ಜನಗಣತಿಯ ವಿಚಾರದಲ್ಲಿ ದಲಿತ ಸಮುದಾಯ ಅಥವಾ ಯಾರದೇ ಕೂಡ ವಿರೋಧ ಇರಲಿಲ್ಲ. ಅದು ಆದಷ್ಟು ಬೇಗ ರಿಲೀಸ್ ಆಗಬೇಕು ಅನ್ನುವಂಥದ್ದೇ ಇತ್ತು. ಆದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಕಮಿಟಿ ಕೊಟ್ಟಂಥ ಶಿಫಾರಸ್ ಏನಿದೆ, ಅವರು ಮಧ್ಯಂತರವಾಗಿ ಕೊಟ್ಟಿರುವಂಥ ಶಿಫಾರಸ್ನಲ್ಲೇ ಸಮುದಾಯದ ಅಂಕಿಅಂಶಗಳ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರೋದ್ರಿಂದ ಮತ್ತು ಎಡಗೈ ಮತ್ತು ಬಲಗೈ ಸರಿಯಾಗಿ ನಮೂದು ಆಗದ ಕಾರಣಕ್ಕಾಗಿ ಇಡೀ ಸಮುದಾಯದ ಸಮೀಕ್ಷೆ ಆಗಬೇಕು ಒಂದು 2 ತಿಂಗಳೊಳಗಾಗಿ. ಆ ವರದಿ ಬಂದ ನಂತರದಲ್ಲಿ ಮೀಸಲಾತಿಯನ್ನು ಅಂದರೆ ಏನು ನಿಗದಿಪಡಿಸ್ಬೋದು, ಅದಕ್ಕೆ ಅಂಕಿಅಂಶಗಳು ಆಧಾರವಾಗಿರಬೇಕು ಅಂತ ಹೇಳಿದರು. ಆ ಪ್ರಕಾರ 2 ತಿಂಗಳಲ್ಲಿ ಆ ಒಂದು ಸಮೀಕ್ಷಾ ವರದಿ ಕೂಡ ಬರುತ್ತೆ. ಹಾಗಾದರೆ ಈ ಒಂದು ಜಾತಿ ಜನಗಣತಿ ಬಗ್ಗೆ ಹೇಳೋದಾದರೆ ಇದು ಸುಮಾರು 9 ವರ್ಷಗಳ ಹಳೆಯದು. ಆಗ ಎಡಗೈ ಬಲಗೈ ಅಂತ ಬರೆಸಿದವರು ಈಗ ಹೊಸದಾಗಿ ಎಡಗೈ ಬಲಗೈ ವ್ಯತ್ಯಾಸವನ್ನು ಬರೆಸುವಂಥವ್ರು ಮತ್ತು ಆಗಲಿಗೂ ಈಗಲಿಗಿರುವಂಥ ವ್ಯತ್ಯಾಸ, ಒಟ್ಟು ಜನಸಂಖ್ಯೆಯಲ್ಲಿ ಆಗಿರುವಂಥ ವ್ಯತ್ಯಾಸ, ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದಕ್ಕೊಂದು ತಾಳೆ ಆಗುವಂಥದ್ದು ಅನುಮಾನ. ಹಾಗಾಗಿ ಜಾತಿ ಜನಗಣತಿಯನ್ನು ಜಾರಿಗೆ ಮುಂದಾದರೂ ಕೂಡ ಈಗಿನ ಅಂಕಿಅಂಶ ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಸರಿ ಇರುತ್ತೆ, 2 ತಿಂಗಳು ಬಿಟ್ಟು ಬರುವಂತಹ ಹೇಗೆ ಟ್ಯಾಲಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬರಬಹುದು. ಕೇಂದ್ರವೂ ಕೂಡ ಈಗ ಗಣತಿಯನ್ನ ಮಾಡೋದ್ರಿಂದ ಅಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಾಣಿಸಿಬಿಟ್ರೆ ಸುಖೇಶ್, ಆಗ ರಾಜ್ಯ ಸರ್ಕಾರ ಏನ್ ಮಾಡತ್ತಂತೆ ಹಾಗಿದ್ದಾಗ? ಖಂಡಿತ ಅರುಣ್, ಯಾಕಂದರೆ ಕೇಂದ್ರ ಸರ್ಕಾರ ಏನಾದ್ರು ಗಣತಿಯನ್ನು ಶುರು ಮಾಡಿದ್ರೆ ಸಹಜವಾಗಿ ಅವಾಗ ನಡೆದಂಥ ಜಾತಿ ಜನಗಣತಿ ಇರ್ಬೋದು ಅಥವಾ 2 ತಿಂಗಳಲ್ಲಿ ಮುಗಿಸ್ಬೋದು ಅಂತ ಸಮೀಕ್ಷೆ ಇರ್ಬೋದು, ಎರಡೂ ಕೂಡ ಮಹತ್ವವನ್ನು ಕಳೆದುಕೊಳ್ತವೆ. ಯಾಕಂದರೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಮತ್ತೊಂದು ಗಣತಿಯನ್ನು ಮಾಡುತ್ತೆ, ಜನಗಣತಿ ಆಗಿರುತ್ತೆ. ಜನಗಣತಿಯಲ್ಲೂ ಕೂಡ ಜಾತಿಗಳು ನಮೂದಾಗ್ತವೆ. ಜಾತಿ ಮತ್ತು ಜನಗಣತಿಯ ರೀತಿಯಲ್ಲಿ ಅದು ಹೊರಬಂದಾಗ ಹೊಸ ಅಂಕಿಅಂಶ ಬರುತ್ತೆ. ಇವೆಲ್ಲವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳು ಮಾಡಿಕೊಂಡ್ರು ಕೂಡ ಅಷ್ಟರೊಳಗೆ ಏನಾದರೂ ಕೇಂದ್ರದ ಗಣತಿ ಶುರು ಆಯಿತು ಅಂದರೆ ಸಹಜವಾಗಿ ಇವೆರಡೂ ಕೂಡ ತಮ್ಮ ಮೌಲ್ಯವನ್ನು ಕಳೆದುಕೊಳ್ತವೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.